ಫಸ್ಟೇ ಒಂದು ಹೇಳ್ತೀನಿ, ಈಗ ಗೀತು ಮೋಹನ್ ದಾಸ್ ಅವ್ರ ಸಿನಿಮಾ ಅಂತಂದಾಗ ನಾನು ಇದೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದೆ, ಸ್ವಲ್ಪ ಇಶ್ಯೂಸ್ ಬರುತ್ತೆ ಅದೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು. ಆಲ್ರೆಡಿ ನಿಮಗೆ ತಮ್ಮನೆ ನೋಡಿ ಗೊತ್ತಾಗಿರುತ್ತೆ, ರಾಯ ವರ್ಸಸ್ ಟಿಕೆಟ್ ಅಂತ ಆಗಿರುವಂಥದ್ದು. ಯಾಕೆ ಗೊತ್ತಾ, ಈ ಒಂದು ತಮ್ಮನೇಲಿ ಹಾಕೋದ್ರ ರೀಸನ್ ಏನು ಗೊತ್ತಾ, ನೀವೇನಾದರೂ ಟ್ರೈಲರ್ ನೋಡಿದ್ರೆ ಐ ಆಮ್ ಹೋಮ್ ಡ್ಯಾಡಿ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಟಿಕೆಟ್ ಹೇಳ್ತಾನೆ. ನನಗೆ ಗೊತ್ತಿರಂಗೆ ಈ ಟ್ರೈಲರಲ್ಲಿ ಲಾಸ್ಟಲ್ಲಿ ಇಟ್ಟಿರ್ಬೋದು ವಾಟ್ ಇಫ್ ಇದೇ ಸೇಮ್ ರಾಯ ಕ್ಯಾರೆಕ್ಟರ್ದ ಹೆಸರೇನೆ ಮಗ ಅಲ್ದಲ್ಲೇನೆ, ರಾಯ ಅನ್ನೋದು ಬೇರೆ, ಟಿಕೆಟ್ ಅಲ್ದಲ್ಲೇ ಬೇರೆ ಅಲ್ದಲೇನೆ, ಎರಡು ಒಂದೇ ಕ್ಯಾರೆಕ್ಟರ್ ಆಗಿದ್ರೆ ಎಲ್ಲೇ ಆಗಿದ್ರೆ ಆದ್ರೆ ಅನ್ನೋ ಮಾತೇನೆ ಇಲ್ಲಿ ಬರುವಂಥದ್ದು. ಆಯ್ತಾ, ನಾವು ಜಸ್ಟ್ ಗೆಸ್ ಪ್ರಕಾರನೇ ಹೇಳುವಂಥದ್ದು. ಸೊ ನಿಮಗೇನು ಅನ್ಸುತ್ತೆ, ಆ ಥರ ಏನಾದರೂ ಆಗಿದ್ರೆ, ಲೈಕ್ ಸ್ಟಾರ್ಟಿಂಗಲ್ಲೇನೆ ಬೇರೆ ಫೇಸ್ ಜೊತೆಗೆ ಅವರ ಡ್ಯಾಡಿ ಬೇರೆ ಯಾರೋ ಇರ್ತಾರೆ ಆ್ಯಂಡ್ ಅದೇ ಇವರು ಎಂಟ್ರ್ ಆಗ್ತಾರೆ, ಅಲ್ಲಿಂದನೇ ಇವ್ರು ಗ್ಯಾಂಗ್ಸ್ಟರ್ ಎಂಟ್ರಿ ಸ್ಟಾರ್ಟ್ ಆಗಿರುವಂಥದ್ದಾಗಿದ್ದರೆ, ಮಾಡ್ರನ್ ವೇಯಲ್ಲೇ ಹೋಗ್ತಿರುವಂಥದ್ದು, ಲೈಕ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಮಾಡ್ರನ್ ವೇಯಲ್ಲಿ ಕೊಟ್ಟಿದ್ದಾರೆ. ಅದೇ ರಾಯ ಆಗಿ ನೋಡಿದ್ರೆ ಕಂಪ್ಲೀಟಾಗಿ ಕ್ಲಾಸಿಕ್ ಎಂಟ್ರಿ, ಕ್ಲಾಸಿಕ್ ಸೂಟ್ಸ್ ಆ ಥರ ಹಾಕಿರುವಂಥದ್ದು. ಸೊ ಇಲ್ಲಿ ಡಿಫ್ರೆನ್ಸ್ ಬರುತ್ತೆ. ಮೇನ್ಲಿ ಫಾರೆಸ್ಟ್ ಪ್ಲೇಸಲ್ಲಿ ತೋರಿಸಿರೋದ್ರಿಂದ ನಮಗೆ ಸ್ವಲ್ಪ ಡೌಟ್ ಅನಿಸುತ್ತೆ, ಏನು ಮಾಡೋದಕ್ಕಾಗಲ್ಲ. ಆದರೆ ಇದಲ್ದಲೇ ಎಲ್ಲ ವಿಷಯ ಬಿಟ್ಟಾಕಿ, ವಾಟ್ ಇಫ್ ಈ ಸಿನಿಮಾದ ಮೇನ್ ಪ್ಲಾಟ್ ಬಂದು ಅಪ್ಪ ವರ್ಸಸ್ ಮಗ ಆಗಿದ್ದರೆ, ದೆರ್ ಈಸ್ ಅ ಲಾಟ್ ಆಫ್ ಡಿಫ್ರೆನ್ಸ್, ಟೋನಲ್ಲಿ ಡಿಫ್ರೆನ್ಸ್ ಇದೆ. ಸೊ ನನಗೇನು ಅನ್ನಿಸ್ತಿದೆ ಅಂತಂದರೆ, ರಾಯ ಒಂದು ಹೊಡೆದಾಡ್ತಿರುವಂಥದ್ದು ಗ್ಯಾಂಗ್ಸ್ಟರ್ ಆಗೇ ಆದ್ರೂ ಕೂಡ ಒಂದು ಒಳ್ಳೆ ಕಾಸಿಗೋಸ್ಕರ ಆಗಿರ್ಬೋದು. ಆದರೆ ಟಿಕೆಟ್ ಯಾವುದೇ ಕಾರಣಕ್ಕೂ ಒಂದು ಒಳ್ಳೆ ಕಾಸಿಗೋಸ್ಕರ ಹೊಡೆದಾಡ್ತಿರೋದು ರೀತಿ ಕಾಣಿಸ್ತಾ ಇಲ್ಲ. ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆಯೇ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂತಂದರೆ, ನೋಡಿ CBFC ನಮ್ಮ ಸಿನಿಮಾದ ಥಿಯೇಟ್ರಿಕಲ್ ರೈಟ್ಸ್ ಕೊಡೋದು ಅವರೇನೆ. ಆಬ್ವಿಯಸ್ಲಿ ಸರ್ಟಿಫಿಕೇಶನ್ ಕೊಡ್ತಾರೆ ಅನ್ನೋದು ಗೊತ್ತಿರೋಂಥ ವಿಷಯ ಆಗಿರುವಂಥ, ಆದರೂ ಕೂಡ ತುಂಬಾ ಸೀನ್ಸ್ನ ಇನ್ನೂ ಕಟ್ ಮಾಡೋದಕ್ಕೆ ಹೇಳ್ತಿದಾರಲ್ಲ. ಇದರಿಂದ ಏನಾಗುತ್ತೆ ಗೊತ್ತಾ, ನಮ್ಮ ಒಂದು ಇಂಡಿಯನ್ ಸಿನಿಮಾದ ವರ್ಷನಲ್ಲಿ ನಾವೇನು ಎಕ್ಸೈಟ್ಮೆಂಟ್ ಲೆವೆಲ್ನ ನಾವು ಹುಟ್ಟಾಕಿರ್ತೀವಲ್ಲ, ಅದೆಲ್ಲ ಪ್ರತಿಯೊಂದು ನಮಗೆ ಡಿಸಪಾಯಿಂಟ್ ಆಗುತ್ತೆ. ಫಸ್ಟೇ ಒಂದು ಹೇಳ್ತೀನಿ, ಈಗ ಗೀತು ಮೋಹನ್ ದಾಸ್ ಅವ್ರ ಸಿನಿಮಾ ಅಂತಂದಾಗ ನಾನು ಇದೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದೆ, ಸ್ವಲ್ಪ ಇಶ್ಯೂಸ್ ಬರುತ್ತೆ ಅದೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಇದು ಇಂಡಿಯನ್ ಸಿನಿಮಾಸ್ ಎಲ್ಲದಕ್ಕೂ ಎಫೆಕ್ಟ್ ಆಗ್ತಿರೋದ್ರಿಂದ, ಒಂದು ಸಿನಿಮಾ ಕನ್ನಡ ಇಂಡಸ್ಟ್ರಿಯಿಂದ ಬರ್ತಿದೆ ಅಂದಾಗ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ನಿಮಗೆ ಅರ್ಗಿಸ್ಕೊಳಕ್ಕಾಗಲಿಲ್ಲ ಅಂದರೆ ಚೇಂಜ್ ಮಾಡಿ, ಲೈಕ್ ಆ ಪೋಸ್ಟ್ನ ಬೇರೆಯವ್ರಿಗೆ ಕೊಡಿ ಬಿಟ್ಟು. ಸೊ ಇದು ನೋಡಬೇಕಾಗಿರೋಂಥ ವಿಷಯ ಆಗಿರುವಂಥದ್ದು. ಅಪ್ಕಮಿಂಗ್ ಡೇಸಲ್ಲಿ ಇದ್ರ ಬಗ್ಗೆ ಇನ್ನೂ ಮಾತಾಡೋಣ ಅಂತ ಹೇಳ್ತಾ ಪೀಸ್ ಔಟ್.